ಕೆಲವರಿಗೆ ಕರ್ನಾಟಕದಲ್ಲಿ ಅನುಮಾನ ಸೃಷ್ಟಿಯಾಗಿದೆ. ಈ ಮಹಾಕುಂಭಮೇಳ 144 ವರ್ಷಗಳಿಗೊಮ್ಮೆ ಬರ್ತಿರೋದಲ್ಲ, ಕೇವಲ 12 ವರ್ಷಗಳಿಗೆ ಬರ್ತಿರುವಂತ ಪೂರ್ಣ ಕುಂಭಮೇಳ. ಏನ್ ಹೇಳ್ತೀರಿ ಈ ಪ್ರಶ್ನೆಗೆ? ಎಲ್ಲಿಯವರೆಗೆ ಈ ಡೌಟ್ ಬರ್ತಾ ಇದೆ? ಅಲ್ಲ, ನಮ್ಮಲ್ಲೇ ಈಗ ನನ್ನ ಸ್ನೇಹಿತರು ನನ್ನ ಕೆಲವೊಬ್ಬರು ಹೇಳಿದ್ರು, ನಾನು 144 ವರ್ಷಗಳಿಗೊಮ್ಮೆ ಬರ್ತಿರೋಂಥ ಮಹಾಕುಂಭಮೇಳ ಇದು, ಮುಂದೆ ನಾವ್ ಯಾರು ಕೂಡ ಬದುಕಿರಲ್ಲ, ಹಿಂದೆ ಕೂಡ ಬದುಕಿಲ್ಲ, ಸೊ ಇದೊಂದು ಅನುಭವಿಸ್ಬೇಕು, ಇದನ್ನ ಫೀಲ್ ಮಾಡ್ಬೇಕು ಅಂತ ನಾನು ಹೇಳಿದಾಗ ಕೆಲವರು ಹೇಳಿದ್ರು, ಇಲ್ಲ ಇದು ಕೇವಲ 12 ವರ್ಷಕ್ಕೊಂದ್ಸಲ ಬರ್ತಿರೋಂಥ ಮಹಾಕುಂಭಮೇಳ, ಇದು ಪೂರ್ಣ ಕುಂಭಮೇಳ ಅಂತ ಹೇಳಿದ್ರು. ಕುಂಭಮೇಳ ಅಲ್ಲ ಇದು, ಪೂರ್ಣ ಕುಂಭಮೇಳನೂ ಹೌದು, ಜೊತೆಗೆ ಮಹಾಕುಂಭಮೇಳನೂ ಹೌದು. ಯಾಕಂದ್ರೆ ಇದು 1919ರಲ್ಲಿ ಕುಂಭ ನಡೆದಾಗ ನಾನು ನಾಗಾದೀಕ್ಷೆ ಆಗಿದ್ದು. 9 ವರ್ಷಗಳ ಸಾಧನೆ ಮೇಲೆ ನನಗೆ ನಾಗಾದೀಕ್ಷೆ ಕೊಟ್ಟರು. ಸಾಧನೆ ಇರುತ್ತೆ, ನಾಗ ಆಗಿ ನಾವು ಬೆತ್ತಲೆ ಆಚೆ ಕಡೆ ಹೋಗ್ಬೇಕು ಅಂತಂದ್ರೆ ಈಸಿ ಮಾತಲ್ಲ. ನಾಚಿಕೆ ಎಲ್ಲರಲ್ಲ ನಾವು, ನನ್ಗೂ ಎಲ್ಲ ಬೇಕು, ಮಾನ ಮರ್ಯಾದೆ ಶೃಂಗಾರ. ನನಗೆ ನಮ್ಮ ಕರ್ನಾಟಕದ ವ್ಯವಸ್ಥೆಯಲ್ಲಿ ಒಂದು ಬೇಸರ ಇದೆ, ರಾಜಕಾರಣಿಗಳು ಕಾದಿ ಹಾಕಿದವರು ರಾಜಕಾರಣ ಮಾಡ್ಬೇಕು, ಬಟ್ ಕೆಲವು ಸ್ವಾಮಿಗಳು ಕಾವ್ಯ ಹಾಕದಂತವ್ರು ರಾಜಕೀಯಕ್ಕೆ ಇಂಟರ್ಫಿಯರ್ ಆಗ್ತಾರಲ್ಲ, ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ಕರ್ನಾಟಕ ಸ್ವಾಮೀಜಿಗಳು ನಾನು ನೋಡಿದ ಅದ್ಯಾವುದೋ ಸ್ವಾಮಿ ಹುಡುಗಿ ಕೇಸಲ್ಲಿ ಹೋಗ್ ಬಂದ್ರು, ಜೈಲ್ಗೆ ಹೋದ 3 ವರ್ಷನೋ 1 ವರ್ಷನೋ ಏನೋ ಇದ್ದು ಬಂದ. ಇನ್ನೊಬ್ಬ ಸ್ವಾಮಿ ಅದೇ ಟೈಮಲ್ಲಿ ಜೈಲ್ಗೆ ಹೋದಾಗ ಸುಸೈಡ್ ಮಾಡ್ಕೊಂಡು ಸತ್ತ. ಗೊತ್ತು ಯಾಕೆ ಸತ್ತ ಅಂತ ಹೇಳ್ತಾ ಇದೀನಿ ಅಂತಂದ್ರೆ, ಅವನಿಗೆ ಸಿಂಗುಲರ್ ವರ್ಡೇ ಸಾಕು, ಬಹುವಚನ ಬೇಕಾಗಿಲ್ಲ, ಅದಕ್ಕೆಲ್ಲ ಅವ್ರು ಅರ್ಹರು ಅಲ್ಲ. ಇನ್ನು ನೀವು ತಿಳ್ಕೊಳ್ಳಿ, ನಾನು ಅವ್ರಿಗೆ ಬಹುವಚನನೇ ಹೇಳಿಲ್ಲ ಅಂತಂದಾಗ ಅವ್ರಿಗೆ ಯಾವ ಗೌರವ ಕೊಡ್ಬೇಕ್ರಿ? ಒಂದು 14 ವರ್ಷದ ಹುಡುಗಿನ, ಆ ಹುಡುಗಿ ಒಬ್ಬಳಲ್ಲ, ಸುಮಾರು ಜನ ನಡೆದಿದ್ದೇನೆ. ಯಾವತ್ತೂ ಈ ತರ ಕೇಸುಗಳಲ್ಲಿ ಒಂದಕ್ಕೆ ಈಚೆ ಕಡೆ ಬರಲ್ಲ. 50 ನಡೆದೋಗಿರುತ್ತೆ, ಆವಾಗ ಯಾರಿಗೋ ಒಬ್ಬರು ರೋಸ್ ಹೋಗ್ಬಿಟ್ಟು ಇದನ್ನ ಪಟ್ ಅಂತ ಅನ್ಸ್ಬಿಡ್ತಾರೆ. ಆ ತರ ಅವನು ಅಲ್ಲಿ ಕಟ್ಟು ಅಂತ ಹೇಳ್ತೀನಿ. ಆ ತರ ಅವನ ಬಹುವಚನಲ್ಲಿ ಕರೆದು ನನ್ನ ಭಯಕ್ಕೆ ಕೆಟ್ಟದ್ದು ಮಾಡ್ಕೊಳ್ಳಿ. ಇಲ್ಲ, ಯಾಕಂದ್ರೆ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಸ್ವಾಮಿಗಳು ಯಾವ ರೀತಿ ಎಂಟ್ರಿ ಕೊಡ್ತೀರಾ ಅಂತಂದ್ರೆ, ನೀವು ಇವ್ರನ್ನ ಮುಖ್ಯಮಂತ್ರಿ ಮಾಡ್ಲಿಲ್ಲ ಅಂದ್ರೆ, ನೀವು ಇವರಿಗೆ ಸಚಿವ ಸ್ಥಾನ ಕೊಡ್ಲಿಲ್ಲ ಅಂದ್ರೆ, ನೀವು ಇವ್ರನ್ನ ಬೆಂಬಲಿಸಲಿಲ್ಲ ಅಂದ್ರೆ ನಮ್ಮ ಸಮುದಾಯ ಉಗ್ರ ಹೋರಾಟ ಮಾಡ್ತೀವಿ, ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅನ್ನೋದನ್ನ, ಅದು ಸಹಜವಾಗಿ ಅದನ್ನ ಬ್ಲಾಕ್ ಮೇಲ್ ಅನ್ನುವಂತ ಒಂದು ಪದದಲ್ಲಿ ನಾನು ಕರಿತೀನಿ. ಯಾಕೆ ಸ್ವಾಮಿಗಳಾಗಾದ್ರೆ ಆ ಕಾವಿಯನ್ನ ಧರಿಸಿ ಈ ರೀತಿ ರಾಜಕಾರಣ ಮಾಡ್ಬೇಕು? ನೇರವಾಗಿ ಖಾದಿ ಧರಿಸೇ ಬರಬಹುದಲ್ವಾ? ನೋಡಿ, ಕರ್ನಾಟಕದ ಸ್ವಾಮೀಜಿಗಳು ಅಂತಲ್ಲ, ಸ್ವಾಮೀಜಿಗಳು ಅಂದ್ರೆ ಅವರು ಯಾವುದನ್ನು ತ್ಯಜಿಸಿಲ್ಲ, ಯಾವುದೊಂದು ತ್ಯಜಿಸಿಲ್ಲ. ಎಕ್ಸೆಪ್ಟ್ ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ಮಹಾನುಭಾವರಿದ್ದಾರೆ, ಲೈಕ್ ಪೇಜಾವರ ಸ್ವಾಮೀಜಿಗಳು, ಶೃಂಗೇರಿ ಸ್ವಾಮೀಜಿಗಳು. ಇವ್ರ ಬಗ್ಗೆ ನಮ್ಮ ನಡೆದಾಡೋ ದೇವರು, ಇವ್ರ ಬಗ್ಗೆ ಐ ಡೋಂಟ್ ಹ್ಯಾವ್ ಎನಿ ಕಾಮೆಂಟ್. ಮಿಕ್ಕಿದವನೆಲ್ಲ ಅವನೊಂದು ಸಿಂಗುಲರ್ ಆಗಿ ಯೂಸ್ ಮಾಡಿದೆ ಅಂದ್ರೆ ನಾನು ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ, ಅರ್ಥ ಮಾಡ್ಕೊ. ಸೊ ಇದು ನೀವು 144 ವರ್ಷಕ್ಕೊಮ್ಮೆ ಬರ್ತಿರೋಂತ ಮಹಾಕುಂಭ ಅಂತ ಹೇಳ್ತೀರಾ? ಹೌದು, ನಾನು ಘಂಟಾಘೋಷವಾಗಿ ಹೇಳ್ತೀನಿ, ಇದು 145ನೇ ವರ್ಷ ನಡೀತಾ ಇರುವಂತ ಕುಂಭ. ಇದು 145ನೇ 44 ವರ್ಷಗಳಾದ್ಮೇಲೆ 45ನೇ ವರ್ಷ ಬರ್ತಾ ಇರುವಂತ ಕುಂಭಮೇಳ. ಇದು ಏನ್ ವಿಶೇಷತೆ ಇರುತ್ತೆ ಸ್ವಾಮಿಗಳಾಗದ್ರಲ್ಲಿ? ವಿಶೇಷತೆ ಅಂತ ಹೇಳಿದ್ರೆ, ಕುಂಭ ಅಂದ್ರೆ ವಿಶೇಷತೆ ಏನಪ್ಪಾ ಅಂತಂದ್ರೆ, ಸಮುದ್ರ ಮಂಥನವಾದಾಗ ಅದ್ರ ಮಡಕೆ ಅಲ್ಲ ಸುಮಾರು ಏನೋ ಬಂತು, ಅದ್ರಲ್ಲಿ ಅಮೃತ ಬಂತು. ಅಮೃತದ 4 ಡ್ರಾಪ್ಗಳು 4 ಪ್ಲೇಸ್ಗಳಲ್ಲಿ ಬಿತ್ತು. ಒಂದು ಹರಿದ್ವಾರ್, 2ನೇದು ಪ್ರಯಾಗ್ರಾಜ್, 3ನೇದು ಉಜ್ಜೈನ್, 4ನೇದು ನಾಸಿಕ್. ನಮ್ ಲೆಕ್ಕದಲ್ಲಿ ಇದು ಟ್ರೈನ್ ಹೋಗುತ್ತೆ. ಹರಿದ್ವಾರ್ದು 1ನೇದಾಗದೆ ಇದ್ರು ಯಾಕ ಒಂದು ಅಂತಂದ್ರೆ, ಅದು ಹರಿಯ ದ್ವಾರ, ಅಲ್ಲಿಂದ ನಾವು ಶುರು ಮಾಡ್ತೀವಿ. ಈ 4 ಪ್ಲೇಸುಗಳಲ್ಲೂ ಆವತ್ತು 3 ಗಂಟೆ ಅಷ್ಟೊತ್ತಿಗೆ ದೊಡ್ಡದೊಂದು ಗಾಳಿ ಬರುತ್ತೆ. ನಾಳೆ ನೋಡ್ತಿರ್ಬೇಕಾದ್ರೆ ನಿಮ್ಗೆ ತಾಕತ್ತಿದ್ರೆ ನೀವು ಬದುಕೋದು ಬೇಡ ಅಂತ ಅಂದ್ಕೊಂಡು ನೋಡಿ. ಅಲ್ಲ, 12 ವರ್ಷಕ್ಕೊಮ್ಮೆ ಬರುವಂತ ಪ್ರತಿ ಕುಂಭಮೇಳದಲ್ಲೂ ಅದ ಗಾಳಿ ದೊಡ್ಡದಾಗಿ ಬರುತ್ತೆ ಅಂತ ಹೇಳ್ತೀರಾ? ಹೌದು, ಡೆಫಿನೆಟ್ ಆಗಿ ಬರಲೇಬೇಕು. ಇದು ಯಾವುದು ರೆಕಾರ್ಡಿಂಗ್ ಆಗೋ ಚಾನ್ಸ್ ಇಲ್ಲ, ಯಾರು ರೆಕಾರ್ಡ್ ಮಾಡಕ್ಕೂ ಆಗಲ್ಲ. ನಾವು ಹಂಗಾರೆ ನಾಳೆ ನೋಡ್ತೀವಿ ಇಲ್ಲಿದ್ರೆ ಅದನ್ನ. ಬೆಳಗ್ಗೆ 3 ಗಂಟೆಗೆ ನಿಮ್ಮನ್ನು ಎಲ್ಲಿ ಬಿಡ್ತಾರೆ? ಇಲ್ಲೇ ಗಂಗಾ ನದಿ ತಟದಲ್ಲಾಗುತ್ತಾ? ತ್ರಿವೇಣಿ ಸಂಗಮಕ್ಕೆ ಎಲ್ಲಾ ದೇವತೆಗಳು ಬಂದು ಸ್ನಾನ ಮಾಡ್ಕೊಂಡು ಹೋಗ್ತಾರೆ ನಾಳೆ. ಎಸ್, ನಿಜ. ಎಸ್, ನನಗೆ ಕುತೂಹಲ ಕಾಡ್ತಿದೆ. ಕುತೂಹಲ ಏನಿಲ್ಲ ಅದರಲ್ಲಿ. ಗಂಗೆ ಎಷ್ಟು ಸತ್ಯನೋ
ಇದು ಅಷ್ಟೇ ಸತ್ಯ. ಯಾಕಂದ್ರೆ ನನಗೆ ಬಿಸ್ಲರಿ ವಾಟರ್ ಕುಡಿದ್ರೆ ಆಗಲ್ಲ, ಗಂಟ್ಲು ಹೋಗ್ಬಿಡುತ್ತೆ. ಮತ್ತೆ ನನಗೆ ಮಾಮೂಲಿ ನದಿ ನೀರು. ನದಿ ನೀರು ಕುಡಿದು ಬಿಸ್ಲರಿ ತೆಗೆದು ಮುಖ ತೊಳ್ಕೊಂಡ್ಬಿಟ್ಟು ಅಲ್ಲೇ ಹಿಡ್ಕೊಂಡು ನಾನು ಕುಡಿದೀನಿ. ಆರ್ ಓ ವಾಟರ್ ಅಲ್ಲಿ ಮುಖ ತೊಳಿತೀರಿ, ಗಂಗೆ ಹರಿಯುವಂತ ನೀರನ್ನ ಕುಡಿತೀರಿ. ಪವಿತ್ರವಾದ ಗಂಗೆ. ಇದು ಯಾವಾಗ ಫ್ಯಾಕ್ಟ್ರಿ ಮಾಡಿರುತ್ತವ ನೀರಿದು, ಅದು ಏನು ಎಂಜಲಾಗಿದಾನೋ ಏನಾಗಿದಾನೋ ಯಾರಿಗೂ ಗೊತ್ತಿರಲ್ಲ. ನಿಮಗೆ ವೈಯಕ್ತಿಕವಾಗಿ ಏನ್ ಅನಿಸ್ತಿದೆ ಮಹಾಕುಂಭಮೇಳದಲ್ಲಿ? ಈಗ ನೀವು ಇದ್ದೀರಿ, ನಾವು ಇದ್ದೀವಿ, ಇನ್ನು ಮುಂದಿನ ಮಹಾಕುಂಭಮೇಳಕ್ಕೆ ಬಹುಶಃ ನಾವು ಯಾರು ಇರಲ್ಲ. ನನಗೆ ನಾವು 26ನೇ ತಾರೀಕು ಡಿಸೆಂಬರು ನಾನು ನನ್ನ ಉತ್ತರ ಕಾಶಿ ಜಿಲ್ಲೆ ಬಿಟ್ಟೆ, ಡೆಹ್ರಾಡೂನ್ ಬಿಟ್ಟೆ. 28ಗೆ ಇಲ್ಲಿ ರೀಚ್ ಆದೆ. ರೀಚ್ ಆಗಿ ನಾನು ಬಾಗಂಬರಿ ಗದ್ದಿಲಿದ್ದೆ. ಅಲ್ಲ, ಇಲ್ಲಿ ಬಾಗಂಬರಿ ಗದ್ದಿ ಅಂತ ನಮ್ಮದೇ ಮಠ ಇದೆ, ನಮ್ಮ ಕಾಡದ್ದೇ ಮಠ. ಅಲ್ಲಿ ಸ್ವಾಮೀಜಿಗಳು ಕೂತ್ಕೋತಾರೆ. ಅವರು ಬಾಬಾನೇ, ನಾಗ ಸನ್ಯಾಸಿನವರು ಅವ್ರು ಕೂರ್ತಾರೆ. ಅಂತ ಕಡೆ ಭವ್ಯ ಸ್ವಾಗತ ಸಿಕ್ತು. ಏನು ಆವತ್ತೇ ನನಗೆ ಒಂದು ಏನೋ ಇಷ್ಟೊಂದು ಸ್ವಾಗತ ಸಿಕ್ಕಿದ್ದು ನಾನು ಹೇಳ್ಕೊಂಡು ನಮ್ಗೆ ಕೊಲೀಗ್ಸ್ಗೆ, ನನ್ನ ಸೀನಿಯರ್ಗಳಿಗೆ, ಇಸ್ ಬಾರ್ ಮುಜೆ ಬಹುತ್ ಬಡಿಯಾ ಸೆ ಆನಂದ ರಾಯ್. ಆಮೇಲೆ ಇಲ್ಲಿ ಇದನ್ನ ಹಾಕಬೇಕು ಅಂತ ಅಂದ್ಕೊಂಡಾಗ 30ನೇ ತಾರೀಕು ಸಾಮಾನು ತಂದಾಕಿದ್ದೀನಿ. ಎಲ್ಲ ನಾವೇ ಕೊಂಡ್ಕೋಬೇಕು, ನಾವೇ ಮಾಡ್ಕೋಬೇಕು ಎಲ್ಲನೂ. 1ನೇ ತಾರೀಕು 30 ಅಲ್ಲ, 31 ಆಗ್ಲಿಲ್ಲ, 1 ಆಗ್ಲಿಲ್ಲ. ರಾತ್ರಿ ಕುಂತ್ಕೊಂಡು ಪಕ್ಕದಲ್ಲಿ ನಮ್ಮ ಸೀನಿಯರ್ ಇವರಿದ್ದಾರೆ, ಸಾಧುಗಳು, ಅವರ ಇದರಲ್ಲಿ ಮಲ್ಕೊಂಡು ರಾತ್ರಿ ಎಲ್ಲ ಆಡ್ತಾ ಇದ್ದೆ. ಏನ್ ಹಿಂಗಾಯ್ತು, ಯಾಕೆ ತಪ್ಪು ಮಾಡ್ದ ಅಳ್ತಿದ್ರಿ? ಎಸ್, ನಾನೇನೋ ಮಾಡಕ್ ಬಂದೆ. ಬ್ಯಾಂಕಿಂದ ಲೋನ್ ತಗೊಂಡ್ಬಂದೆ ನಾನು. ನನ್ನ ಹತ್ರ ದುಡ್ಡು ಇರಲ್ಲ. 1000, 2000, 3000, ಜಾಸ್ತಿ 10,000 ರೂಪಾಯಿ ಅಷ್ಟೇ. ಇದಕ್ಕೆ ಸ್ವಲ್ಪ ದುಡ್ಡು ಜಾಸ್ತಿ ಬೇಕು. 50,000 ರೂಪಾಯಿ ಪಂಜಾಬ್ ನ್ಯಾಷನಲ್ ಬ್ಯಾಂಕಿಂದ ಲೋನ್ ತೆಗೆಸಿ ನನ್ನ ಒಂದು ಚೇಲನೆ ಅಲ್ಲಿ ಕೆಲಸ ಮಾಡಿರೋದ್ರಿಂದ ಕೆಲಸ ಮಾಡ್ತಾನೆ ಇರ್ತಾನೆ, ಎಲ್ಲ ವರ್ಕಿಂಗ್ ಇದೆ. PNB ಅವ್ನಿಗೆ ಹೇಳಿದೆ, ಒಂದು 50,000 ಕಳ್ಸಪ್ಪ ಅಂತ. 1 ವಾರಕ್ಕೇನೆ ಟ್ರಾನ್ಸ್ಫರ್ ಮಾಡ್ದ, ಲೋನ್ ತಗೊಂಡ ಟ್ರಾನ್ಸ್ಫರ್ ಮಾಡ್ದ. ನಾನು ಇಲ್ಲಿ ಬಂತು, ವಾಪಸ್ ಕಳ್ಸಾಯ್ತು. ಅಂತ ಅದ್ರಲ್ಲಿ ನಾನು ಬಂದು ಕೂತ್ಕೊಂಡು 3 ದಿವಸ ನಡೀಲಿಲ್ವಲ್ಲ, ಏನ್ ಮಾಡೋದು ಅಂತ ಆಲೋಚನೆ ಮಾಡಲ್ಲ. ಮಧ್ಯಾಹ್ನ 3:30, 4 ಗಂಟೆ ಟೈಮಲ್ಲಿ ಸಚಿವರು, ನಮ್ಮ ಅಖಾಡ ಸಚಿವರು, ನಮ್ಮ ಮೆಂತು ಅವರಂತ ಶ್ರೀ ರಾಮರತ್ನಗಿರಿ ಮಹಾರಾಜ್ ಅವರು ಇಲ್ಲಿ ಓಪನ್ ಇತ್ತು ಪಕ್ಕದಲ್ಲಿ. 2-3 ಶೀಟ್ಗಳು ತೆಗೆದ್ಬಿಟ್ಟು ಇಲ್ಲೆಲ್ಲ ಏನು ಹಿಂಗೆ ಹೋಗ್ತಾ ಇದ್ವಿ. ಇನ್ನಾವಾಗ ಆ ಕಡೆ ಶುರುವಾಗಿರ್ಲಿಲ್ಲ. ಅವ್ರು ಕರ್ಕೊಂಡ್ಬಂದ್ರು, ಯಾವ್ದೋ ಒಂದು ಟಿವಿ ಅವ್ರನ್ನ. ಇವರು ನಮ್ಮ ಬೆಂಗಳೂರಿನವ್ರು ಇಂಜಿನಿಯರು ಅಂತ, ಅವ್ರನ್ನ ಬಿಟ್ಟು ಹೋದ್ರು ಅಷ್ಟೇ. ನಾನು ಹೋಗಿ ಅವ್ರು ನಮಸ್ಕಾರ ಮಾಡೋದು, ಬೇಡ ನೀನ್ ಕುತ್ಕೋ ಅಂತಂದ್ರು. ನನ್ನ ಕಾಲ್ ಸ್ವಲ್ಪ ಫೋಲ್ಡಿಂಗ್ ಪ್ರಾಬ್ಲಮ್ ಇದೆ, ಮಂಡಿ ಚಿಪ್ಪು ನೋವು ಇರುತ್ತೆ, ನೀನ್ ಕುತ್ಕೋ ಅಂತೇಳಿ ಅವ್ರು ಹೊರಟೋದ್ರು. ಅದಾದ ನಾನು ಟಿವಿ ಇಂಟರ್ವ್ಯೂ ಕೊಡೋ ಅಷ್ಟೊತ್ತಿಗೆ ನಾನು ಶೆಟ್ ಆಗೋಗಿತ್ತು. ಪಕ್ಕದವ್ರು ಏನ್ ತಿಳ್ಕೊಂಡ್ರು, ಓ ಇವ್ರೇನೋ ದೊಡ್ಡ ಬಾಬಾ, ಶಕ್ತಿಯಿಂದ ಆಗೋಗಿದೆ. ಅಲ್ಲ, ನನ್ನ ಗುರುಗಳ ಆಶೀರ್ವಾದ. ಅವರೇ ಬಂದು ಇಲ್ಲಿ ಹೇಳಿದ್ರು ಅಂತಂದ್ರೆ ಸಚಿವರು, ನಮ್ಮ ಅಖಾಡ ಸಚಿವರವರು, ಅವರೇ ನಿಮ್ಮ ಒಂದು ಇದರಲ್ಲಿ ವಾರಿಯರ್ ಅಲ್ಲಿ ಅವ್ರ ಅಖಾಡ ಸಚಿವರು. ಅದು ಇನ್ಫ್ಲೂಯೆನ್ಸ್ ಆಗೋಯ್ತು, ಪ್ರಭಾವ. ಸಚಿವರು ಅನ್ನೋದು ಬರುತ್ತಾ? ಏನೇನು ಇದು ವಿಂಗಡಣೆ ಇದೆ, ವರ್ಗಗಳು? ನಮ್ಮಲ್ಲಿ ಎಲ್ಲಾ ತರ ಇರುತ್ತೆ. ಭಂಡಾರಿ ಇದೆ, ಕೊಠಾರಿ, ಪೂಜಾರಿ, ಇವ್ರು ಏನೇನ್ ಕೆಲಸ ಕಾರ್ಯ ಇರುತ್ತೆ ಅವ್ರಿಗೆ? ಕೊತ್ವಾಲ್ ಎಸ್, ಮುಖ್ಯಸ್ಥ ಅನ್ನೋದ್ರ ಬರ್ತದೆ. ಕೊತ್ವಾಲ್ ಅವರ ಡ್ರೆಸ್ ಬೇರೆ ಆಗಿರುತ್ತೆ. ನೀವೇನು ಪ್ರೆಸೆಂಟ್? ನಾನು ನಾಗಸಾಧು. ನೀವು ಅದ್ರ ಮೇಲ್ಗಡೆ ವಿಂಗಡ ಆಗಿ ಹೋಗುವಂತದ್ದು ಇಲ್ಲ. ಅದು ಬೇರೆ. ಏನಾದ್ರೆ ನನಗೇನೋ ಪದವಿ ಬೇಕು, ನಾನು ಮೆಹಂತ ಆಗ್ಬೇಕು, ಅಲ್ಲಿ ಹರಿದ್ವಾರಲ್ಲಿ ಇರ್ಬೇಕು ಅಂತಂದ್ರೆ ಅದಕ್ಕೆಲ್ಲ ಹೋಗ್ಬೇಕು. ನನಗೇನು ಬೇಡ, ನಾನು ನಿಮ್ಗೆ ಸಾಕು, ನಿಮ್ ಜೊತೆ ನಾನು ಇರ್ತೀನಿ, ನಿಮ್ಮ ಆಶೀರ್ವಾದದಲ್ಲೇ ನಾನು ಬೆಳಿತೀನಿ, ಹೋಗ್ತೀನಿ ಬಿಟ್ಕೊಡ್ತಾರೆ. ಸನ್ಯಾಸ ಕಂಪ್ಲೀಟ್ ಆಗೋದು ಸಂಸ್ಕಾರ ಆಗೋಯ್ತು ಅಂತಂದ್ರೆ ಅವನಿಗೆ ಸನ್ಯಾಸ ಜೀವನ. ಯಾವುದೇ ಹೆಣ್ಣಿಗೆ ಒಂದು ಮದುವೆ, ಏನು ಆಕೆ
ದೊಡ್ಡವಳಾಗೋದು, ಆಮೇಲೆ ಮದುವೆ, ಮಗು, ಅಲ್ಲಿಗೆ ಆಕೆ ಪರಿಪೂರ್ಣ ಹೆಂಗಸು. ಅದೇ ರೀತಿಯಾಗಿ ಸನ್ಯಾಸಿ ಜೀವನ ಪರಿಪೂರ್ಣತೆ ಸಿಗುವುದು ನಾಗ ಆಗಿ ಸಂಸ್ಕಾರ ಆದ್ರೆ ಅವ್ರು ಪರಿಪೂರ್ಣತೆ ಆಗೋಗುತ್ತೆ. ನನಗೆ ನಿಮ್ಮ ಆರೋಗ್ಯದ ಪರಿಸ್ಥಿತಿ ಅರ್ಥ ಆಗ್ತೈತೆ ಪಾಪ, ತುಂಬಾ ಮಾತಾಡೋದಕ್ಕೆ ಕಷ್ಟ ಆಗ್ತಿದೆ. ಟ್ಯಾಬ್ಲೆಟ್ ಎಲ್ಲ ತೋರಿಸಿದ್ರೆ ಹುಷಾರಿಲ್ಲ ಅಂತ, ಆದ್ರೂ ಕೂಡ ನಮ್ಗೆ ಇಂಟರ್ವ್ಯೂ ಕೊಟ್ರಿ. ಕೊನೆಯದಾಗಿ 2 ಪ್ರಶ್ನೆ ನಿಮ್ ಮುಂದೆ ಇಟ್ಬಿಡ್ತೀನಿ, ಅದಕ್ಕೆ ಯಾವ ರೀತಿ ಆನ್ಸರ್ ಮಾಡ್ತೀರಿ ಗೊತ್ತಿಲ್ಲ. ಶನಿ, ಗುರು, ಸೂರ್ಯ, ಚಂದ್ರ ಅವರೆಲ್ಲರೂ ಕೂಡ ಆಕಾಶ ಕಾಯದಲ್ಲಿ ಸರಳ ರೇಖೆಯಲ್ಲಿ ಕಾಣಿಸ್ಕೊಳ್ತಾರೆ ಮಹಾಕುಂಭಮೇಳದಲ್ಲಿ ಅನ್ನುವಂತ ಒಂದು ಮಾತಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಅವರು ಸರಳ ರೇಖೆ ಅಂತಲ್ಲ, ಅದೊಂದು ಮುಹೂರ್ತಕ್ಕೆ ಇವರೆಲ್ಲ ಕೋಇನ್ಸಿಡೆನ್ಸ್ ಆಗ್ತಾರೆ. ಕಾಕತಾಳೀಯವಾಗಿ ಅದು ಕಾಕತಾಳೀಯ ಅಲ್ಲ, ವಿಜ್ಞಾನ. ನಮ್ಮ ಧರ್ಮಶಾಸ್ತ್ರಗಳ ವಿಜ್ಞಾನನೇ. ಯಾವತ್ತೋ ಇನ್ನೊಂದು 200 ವರ್ಷಕ್ಕೆ ನಡೆಯೋ ಕುಂಭಮೇಳನ ಇವತ್ತೇ ಡಿಸೈಡ್ ಆಗುತ್ತೆ. ಅಷ್ಟು ನಮ್ಮ ಗಣಿತ. ಇದು ಪಂಚಾಂಗ ಡಿಸೈಡ್ ಮಾಡೋದು. ಹೌದೌದು, ಮಹಾಕುಂಭಮೇಳವನ್ನ. ಹೌದು. ಈಗ ನೀವು ಇದೆಲ್ಲ ಮುಗಿಸ್ಕೊಂಡ ನಂತರ ನಾಗಸಾಧುಗಳು, ಅಗೋರಿಗಳು ಎಲ್ಲಿಗೆ ಹೋಗ್ತೀರಿ? ನಿಮ್ಮ ಅಖಾಡಗಳು ಎಲ್ಲಿರ್ತವೆ? ನನ್ನೇನ ಕಡೆ ಇರಲ್ಲ, ನನ್ ಬೇರೆ ಇರೋದು ಯಮುನೋತ್ರಿಲಿ. ಹೇಗೆ ಇಷ್ಟು ಜನಕ್ಕೂ ಇನ್ಫಾರ್ಮೇಶನ್ ಹೋಗುತ್ತೆ? ಎಲ್ಲ ಸೇರಿದಾರಲ್ಲ ಈಗ? ಅದ್ರ ಪಾಡಿಗೆ ಅದು ಗೊತ್ತಾಗ್ಬಿಡುತ್ತಾ? ನಿಮ್ಗೇನು ಮೊಬೈಲ್ ಅಲ್ಲಿ ತಿಳ್ಕೊಬೇಕು ಅಥವಾ ಎಲ್ಲ ಮಾಧ್ಯಮಗಳು ತಿಳ್ಕೊಬೇಕೇನೋ ಅವಶ್ಯಕತೆ ಇಲ್ಲ? ಪಂಚಾಂಗ ಏನೂ ಇರಲ್ಲ. ಪಂಚಾಂಗನೂ ನಾವು ನೋಡಲ್ಲ, ನಾವು ಪಂಚಾಂಗನೂ ನಾವು ನೋಡಲ್ಲ. ಯಾಕಂದ್ರೆ ನಮ್ಮಲ್ಲಿ ಇರುವಂತ ಪಂಚಾಂಗನೇ ಬೇರೆ. ಉತ್ತರಾಖಂಡಲ್ಲಿ ಅವರು, ನೀವು ಪ್ರೆಸೆಂಟ್ ಇರೋದು ಉತ್ತರಾಖಂಡದಲ್ಲಿ ಅವರು ಸೌರಮಾನವನ್ನು ಉಪಯೋಗಿಸ್ತಾರೆ. ಸೌರಮಾನ ಚಂದ್ರಮಾನ ಅಂತ. ಚಂದ್ರಮಾನ ಯುಗಾದಿ ಅಂತ ಅದಕ್ಕೆ ಕೇಳಿ. ನಾವು ನಾನೆಲ್ಲಾನು ಚಂದ್ರಮಾನ ಉಪಯೋಗಿಸ್ತೀನಿ. ಗುರುಗಳೇ, ಸಾಕಲ್ವಾ? ಈ ಹಠದ ಸಾಧನೆಯ ಮೂಲ ಉದ್ದೇಶ ಮುಕ್ತಿಯ? ಯಾವ ಮುಕ್ತಿ? ನಿನ್ನ ಡೆಸ್ಟಿನಿ ಏನು ನಡೆಯಲ್ಲ. ಭಗವಂತನ ಏನು ಅವನೇನು ಬರೀತಾನೆ, ವಿಧಿ ಲಿಖಿತ. ಅದೇ ಹಂಗೆ ನೀನ್ ಹೋಗ್ಬೇಕು. ನೀನ್ ಎಷ್ಟು ವರ್ಷಕ್ಕೆ ಸಾಯ್ತೀಯ, ನಾನು ಎಷ್ಟು ವರ್ಷಕ್ಕೆ ಸಾಯ್ತೀನಿ ಅಂತ ಹೇಳ್ಬಿಟ್ಟು ನನ್ಗೇನು ಗೊತ್ತಾಗಲ್ಲ. ಡೇ ಟು ಟೈಮ್ ಬರೆದಿಟ್ಕೊಂಡು ನಾನು ಸಾಯಕ್ಕಾಗಲ್ಲ. ಪ್ರತಿನಿತ್ಯ ನಿಮ್ ಕಾರ್ಯ ಏನು? ದೇವರ ಪೂಜೆ 3-4 ಗಂಟೆಯಿಂದ ನಾವು ಶುರು ಮಾಡಿದ್ರೆ 7 ಗಂಟೆವರೆಗೂ ದೇವ್ರ ಪೂಜೆ. ಅವನ ನಮ್ದು ದೂನ ಅಂತಿದೆ, ಆ ಥರದ್ದು ನನ್ನ ಜಾಗದಲ್ಲೂ ಇರುತ್ತೆ. ಅದರಿಂದ ಅವನ ನಾಗ ಸಾಧುಗಳಲ್ಲೂ ಕೂಡ ಈಗ ಶಿವನ ಆರಾಧಕರು, ವಿಷ್ಣು ಆರಾಧಕರು ಅಂತ ಇರ್ತಾರ? ನಾಗ ಸಾಧುಗಳಲ್ಲಿ ಯಾರು ಬಿಳಿ ನಾಗ ಸಾಧುಗಳಲ್ಲಿ ಬರಲ್ಲ, ಅವರನ್ನ ಬೇರೆ ಪಂಥವಾಗೇ ಕರೀತಾರೆ. ಇದರಲ್ಲೂ ಪಂಥಗಳಿದ್ದಾವೆ? ಪಂಥಗಳಿವೆ, ತುಂಬಾ ಪಂಥಗಳಿರುತ್ತೆ. 7 ಅಖಾಡಗಳು ಚಕ್ರ ಸ್ಥಾಪಿತ ಅಖಾಡು, ಶಿವನ ಪೂಜೆ ಮಾಡ್ತಾರೆ. 6 ಅಖಾಡಗಳು ವೈಷ್ಣವ ಅಖಾಡಗಳು, ಶ್ರೀ ವೈಷ್ಣವ ಅಖಾಡಗಳು. ಅವರು ವಿಷ್ಣು ಪೂಜೆ ಮಾಡ್ತಾರೆ, ಕೆಲವರು ಕೃಷ್ಣ ಪೂಜೆ ಮಾಡ್ತಾರೆ. ಇವೆರಡು ನಡೀತಾ ಅಲ್ಲಿ. ನಮ್ಮಲ್ಲಿ ಯಾವುದೇ ರೀತಿಯಾದ ಭೇದ ಭಾವ ಇರಲ್ಲ. ನಾವು ವಿಷ್ಣುಗೂ ಪೂಜೆ ಮಾಡ್ತೀವಿ, ಶಿವನ್ಗೂ ಪೂಜೆ ಮಾಡ್ತೀವಿ. ಅವರು ಶಿವನ್ ಪೂಜೆ ಮಾಡಲ್ಲ, ನಾವು ಮಾಡ್ತೀವಿ. ಇದೇ ವ್ಯತ್ಯಾಸ. ಥ್ಯಾಂಕ್ ಯು ಗುರುಗಳೇ, ತುಂಬಾ ಖುಷಿ ಆಯ್ತು ಇಷ್ಟೊತ್ತು ನಿಮ್ಮ ಹತ್ರ ಮಾತಾಡಿದ್ದು. ಅಂಡ್ ನಿಮ್ಮ ಆರೋಗ್ಯ ಸುಧಾರಿಸ್ಲಿ. ಧನ್ಯವಾದ. ಇಷ್ಟೊತ್ತು ನಮ್ಮ ಚಾನಲ್ ಒಟ್ಟಿಗೆ ಗುರುಗಳು ಮಾತಾಡಿದ್ರು. ಒಂದಷ್ಟು ಲೌಕಿಕವಾಗಿ, ಸಾಂಸಾರಿಕವಾಗಿ, ಅದರಿಂದ ಹೊರ ಬಂದು ಆಧ್ಯಾತ್ಮಿಕವಾಗಿ ಕೂಡ ಮಾತಾಡಿದ್ರು. ಅವರ ಆರೋಗ್ಯ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗಿದೆ. ಸೊ ಹಾಗಾಗಿ ಈ ಕಾರ್ಯಕ್ರಮ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.